ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ. ಬೆಳಗಿನ ವಿಡಿಯೋ ಅಂದರೆ ಡೈಲಿ ಬೆಳಗಿನ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂದು ಬುಧವಾರದ ಬೆಳಗಿನ ವಿಡಿಯೋ. ಎಲ್ಲಿಗೆ ಹೋಗ್ತಾ ಇದ್ದೀನಿ? ಟೂ ವೀಲರಲ್ಲಿ ಜರ್ನಿ ನೋಡ್ತಾ ಇದ್ದೀರಿ. ಬೆಳಗ್ಗೆನೇ ಅಕ್ಕಪಕ್ಕ ವ್ಯೂಸ್ ಅಂದರೆ ವ್ಯೂ ನೋಡ್ತಾ ಇದ್ದೀರಿ. ಎಲ್ಲಿ ಹೋಗ್ತಾ ಇದ್ದೀವಿ ನಾವು ಅಂತ ಹೇಳಿ ನನ್ನ ಸ್ಟೇಟಸ್ನ ಏನಾದರೂ ನನ್ನ ಕಾಂಟ್ಯಾಕ್ಟಲ್ಲಿದ್ದರೆ ಯಾರಾದರೂ ಗೊತ್ತಿರುತ್ತೆ. ಇವತ್ತು ಒಂದು ಕರಾಳ ದಿನ ನನ್ನ ಒಂದು ಬದುಕಿನಲ್ಲಿ ಅಂತ ಅಂತೀನಿ. ಅಂದರೆ ತಿಥಿ ನಕ್ಷತ್ರದ ಪ್ರಕಾರ ಇವತ್ತು ನಮ್ಮ ಮನೆಯವರು ದೈಹಿಕವಾಗಿ ನಮ್ಮನ್ನು ಹಗಲಿ 10ನೇ ತಿಂಗಳು. ಇವತ್ತು ತಿಂಗಳು ತಿಥಿ ಅಂತ ಹೇಳ್ತೀವಿ, ತಿಂಗಳು ಶ್ರಾದ್ದ ಅಂತ ಹೇಳ್ತೀವಿ. ಒಂದು 10ನೇ ತಿಂಗಳು ತುಂಬ ನೋವಿನ ದಿನ, ಮನಸ್ಸಿಗೆ ಒಂದು ತುಂಬ ಸಂಕಟ ಕೊಡುವಂಥ ದಿನ ನನಗೆ ಈ ಕ್ಷಣ ಅಂತ ಭಾವಿಸ್ತೀನಿ. ನನ್ನ ಕರ್ತವ್ಯ ಅವರ ಒಂದು ಪ್ರಯಾಣ ಏನು ಇರುತ್ತಲ್ಲ, ಆ ಪ್ರಯಾಣದ ಒಂದು 10ನೇ ತಿಂಗಳು ಇವತ್ತು ನಮ್ಮ ಮನೆಯಲ್ಲಿ ಕಾರ್ಯ ಮಾಡಬೇಕು. ಆಲ್ಮೋಸ್ಟು ನಾವು ನಾನ್ ವೆಜ್ ತಿನ್ನುವಂಥ ಕುಟುಂಬದವರೇ ನಾವು. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ನಮ್ಮನೆಯವ್ರ ತಿಂಗಳು ಶ್ರಾದ್ದ ಆಲ್ಮೋಸ್ಟು ಭಾನುವಾರ, ಗುರುವಾರ, ಸೋಮವಾರ ಹಿಂಗೆ ಬರುತ್ತೆ ಹೆಚ್ಚು. ಆ ದಿನ ನಮ್ಮ ಮನೆಯವರು ಜೀವಂತವಾಗಿದ್ದಾಗಲೂ ಸಹ ನಾನ್ ವೆಜ್ಜು ತಿಂತಿರಲಿಲ್ಲ ಅಲ್ಲ, ನಾವು ಮಾಡ್ತಿರಲಿಲ್ಲ. ಸಿಹಿ ಅಡುಗೆನೇ ಮಾಡಿ ಎಡೆ ಇಡ್ತಾ ಇದ್ದೆ. ಇವತ್ತು ಬುಧವಾರ ಬಂದಿದೆ, ಬುಧವಾರ ತಿಂತೀವಿ ನಾವೆಲ್ಲರೂ ಸಹ. ಇವತ್ತು ನಮ್ಮನೆಯವ್ರಿಗೆ ತುಂಬ ಫೇವ್ರೇಟು, ತುಂಬ. ಯಾಕೆಂದರೆ ನಮ್ಮನೆಯವರು ಕೊಡಗಲ್ಲಿ ಬೆಳೆದವರು, ಅಂದರೆ ಮಡಿಕೇರಿಲಿ ಬೆಳೆದವರು. ಅವ್ರಿಗೆ ಮೀನು ಅಂದರೆ ತುಂಬ ಇಷ್ಟ. ಇಲ್ಲಿ ನಮ್ಮ ಹುಣಸೂರಿಂದ ಒಂದು ಪಕ್ಕ ಊರಿದೆ, ಇಲ್ಲಿಂದ ಒಂದು 2-3 ಕಿಲೋಮೀಟ್ರ್ ಆಗಬಹುದು. ಅಲ್ಲಿ ಮೀನು ತುಂಬ ಇದೆ. ನೋಡ್ತಾ ಇದ್ದೀರಿ, ಇದು ಮಂಗಳೂರು-ಬೆಂಗಳೂರು ಹೈವೇ ರೋಡಿಂದ ರೈಟ್ ತಿರುಗಿದ್ರೆ ಈ ಕಡೆ ಕಾಣಿಸ್ತಾ ಇದೆ ವ್ಯೂ ನೋಡಿ. ಇಲ್ಲಿಂದ ಒಂದು 2-3 ಕಿಲೋಮೀಟ್ರ್, ನನಗೆ ಸರಿಯಾಗಿ ಕಿಲೋಮೀಟ್ರ್ ಗೊತ್ತಿಲ್ಲ, ಇಲ್ಲಿಂದ ಒಂದು 2-3 ಕಿಲೋಮೀಟ್ರ್ ಆಗಬಹುದು. ಅಲ್ಲಿ ಮೀನು ತುಂಬ ಒಳ್ಳೆ ಮೀನುಗಳು ಸಿಗುತ್ತೆ. ನನ್ನ ತಂಗಿ ಮಗನ ಕರ್ಕೊಂಡು ಈಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬನ್ನಿ, ಅಲ್ಲಿ ಮೀನುಗಳು ಯಾವ ರೀತಿ ಇರುತ್ತೆ ನನಗೂ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಇಲ್ಲೇ ಬೋರ್ಡ್ ಹಾಕಿದ್ದಾರೆ. ಊರ ಹೆಸರು ಬಂದು ಕಟ್ಟೆ ಮಳವಾಡಿ ಅಂತ ಹೇಳಿ, ಕೆರೆ ಮೀನು. ನೋಡೋಣ, ನಮ್ಮ ಮನೆಯವರು ತುಂಬ ಇಷ್ಟ. ಇವತ್ತು ಅದನ್ನೇ ಅಡುಗೆ ಮಾಡಿ ಎಡೆ ಇಡಬೇಕು ಅಂತ ಅಂದ್ಕೊಂಡು ಹೊರಟಿದ್ದೀನಿ. ಕ್ಲಿಪ್ಪಿಂಗ್ನ ಹಂಗೆ ಶೇರ್ ಮಾಡ್ತಾ ಹೋಗ್ತೀವಿ. ಬನ್ನಿ ಈಗ ಹೋಗೋಣ. ನೋಡೋ ರೋಡ್ ತೋರಿಸೋ ಕಡೆನೂ ಇದು ನೋಡಿ, ಇದು ಮಂಗಳೂರು-ಬೆಂಗಳೂರು ಹೈವೇ, ಹುಣಸೂರಿನ ಮಂಗಳೂರು-ಬೆಂಗಳೂರು ಹೈವೇ ರೋಡು. ಈಗ ರೈಟ್ ತಿರ್ಕೊಳ್ತೀನಿ, ಹೋಗೋಣ. ಅಲ್ಲಿ ತೋರಿಸ್ತೀವಿ, ತೋರಿಸ್ತೀವಿ ಸೈಡಿಂದ. ನೋಡ್ತಾ ಇದ್ದೀರಿ, ಸುಮಾರು ಒಂದು 2 ಕಿಲೋಮೀಟ್ರ್ ಮುಂದೆ ಬಂದ್ವಿ ನಾವು. ಯಾಕೆ ಅಂದರೆ ನಾನು ವಾಯ್ಸ್ ಓವರ್ ಕೊಡ್ತಾ ಇಲ್ಲ, ಹಂಗೆ ಡೈರೆಕ್ಟ್ ಇದ್ದೀನಿ. 2 ಕಿಲೋಮೀಟ್ರ್ ಮುಂದೆ ಬಂದಿದ್ದೀವಿ. ಲೆಫ್ಟಲ್ಲಿ ಕಾಣಿಸ್ತಾ ಇದೆ ನೋಡಿ ನಿಮಗೆ, ಇದು ಶನಿದೇವ್ರ ದೇವಸ್ಥಾನ, ಶನೇಶ್ವರ ದೇವಸ್ಥಾನ. ತುಂಬ ಪ್ರಸಿದ್ಧಿ ಇದೆ ನಮ್ಮ ಈ ಪ್ರಾಂತ್ಯದಲ್ಲಿ, ತುಂಬ ಶಕ್ತಿ ಇರುವಂತಹ ದೇವಸ್ಥಾನ ಅಂತ ಹೇಳ್ಬೋದು. ಶನೇಶ್ವರನಿಗೆ ಧರ್ಮದಂಡನಾಯಕ ಅಂತ ಹೇಳ್ತಾರೆ. ನಮ್ಮನ್ನು ತಿದ್ದಿ ಶಿಕ್ಷೆ ಕೊಟ್ಟು ನಂತರ ನಮಗೆ ಒಳ್ಳೆಯದನ್ನು ಮಾಡುವಂತಹ ಧರ್ಮದಂಡನಾಯಕ ಶನೇಶ್ವರ ಅಂತ ಹೇಳ್ಬೋದು. ತುಂಬ ಒಂದು ವಿಶೇಷವಾದ ದೇವಸ್ಥಾನ ಇದು ಅಂತ ಹೇಳ್ತೀನಿ. ಇಲ್ಲಿಂದ ಒಂದು 2-2.5 ಕಿಲೋಮೀಟ್ರ್ ಆಗುತ್ತೆ. ನಾನು ಮೀನು ತರಕ್ಕೆ ಹೋಗ್ತಾ ಇದ್ದೀನಿ ನೋಡಿ, ಆ ಪ್ಲೇಸು. ಬನ್ನಿ, ಹಂಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಕಡಿಮೆ ಇದೆ ಅದು. ಎಷ್ಟು ಕೆ ಜಿ ಹೇಳಿದ್ರಿ? 130 kg. ಇದ್ರ ಮುಳ್ಳು ಕಮ್ಮಿ ಬರ್ತವೆ. ತವಾ ಫ್ರೈ ಎಲ್ಲ ಮಾಡ್ತಾರಲ್ಲ, ಇದೆ ತುಂಬ ಚೆನ್ನಾಗಿದೆ. ಸಾಂಬಾರಿಗೆ ಚೆನ್ನಾಗಿರುತ್ತಾ? ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ. ಹಳೆ ಮೀನೆಲ್ಲ ಮಿಕ್ಸಲ್ಲಿ ಹಾಕ್ಬಿಟ್ರೆ ಆಮೇಲೆ ನನಗೆ ದುಡ್ಡು ಕೊಡೋದು ಬೇಡ, ಬೇಕಾದ್ರೆ ತಗೊಂಡೋಗಿ ಇದೇ ಅಂಗಡಿ ನಾವು ಇಲ್ಲೇ ಹಾಕೋದು. ಜಾಸ್ತಿನೇ ಇದೆ. ಕ್ಲೀನ್ ಮಾಡ್ಬೇಕಾ ಹಂಗೆ ತಗೊಂಡೋಗಿ? ಕ್ಲೀನ್ ಮಾಡಬೇಕು. ನಾವು ಕ್ಲೀನ್ ಮಾಡೋಕ್ಕೆ ಕೆಜಿಗೆ 20 ರೂಪಾಯಿ. ಕ್ಲೀನ್ ಮಾಡೋಕ್ಕೆ ಕೆಜಿಗೆ 20. ನೀವು ಮಾಡ್ಕೊಡ್ಬೇಕಲ್ವಾ? ಇಲ್ಲ, ಅದು ಬೇರೆ ಚಾರ್ಜ್. ಕೆಜಿ ಮಾಡಿ ಕ್ಲೀನ್ ಮಾಡೋಕ್ಕೆ
ಕಾಸಿಟ್ಟಿದ್ದೀನಿ. ಇಲ್ಲೇ ಇರ್ತೀರಾ ಅಂಗಡಿ ನೀವು? ಅದೇನು ಮೀನು ಅಂತಾರೆ ಆ ಕಡೆ ಸೈಡು? ಆ ಸೈಡು ಕೆರೆ ಅವು ಮೀನು ಅಂತಾರಲ್ಲ, ಅದೆಷ್ಟು ಕೆ ಜಿ? ಸಾಂಬಾರು ಚೆನ್ನಾಗಿ ಬರುತ್ತೆ ತಾನೇ ಇದು? ಹಳೆ ಮೀನು ಮೇಲೆ ಕೊಟ್ಬಿಡಿ ಮಾತ್ರ, ಅಷ್ಟೇ ನಾನು ಕೇಳೋದು. ನಾನು ರೆಗ್ಯುಲರ್ ಆಗಿ ಕೆರೆಯಲ್ಲಿ ಹಿಡಿಯೋದಾ ನೀವು? ಹೊಳೆ ತಾನೇ ಇದು? ಹಾಂ ಹಾಂ, ನೀವೆಲ್ಲಿ ಹಿಡಿಯೋದಂತೆ? ಯಾವ ಕೆರೆ? ಯಾವ ಊರು ಕೆರೆ ಇದು? ಎಲ್ಲಿ ಬರೋದು? ಹ್ಞೂ, ಎಲ್ಲೆಲ್ಲ ಕರೀತಾರಲ್ಲ ಅಲ್ಲೆಲ್ಲ ಹೊಳೆಯಲ್ಲೂ ಹಿಡಿತೀವಿ. ಈ ಸಾಕಿರೋ ಮೀನು ಅದೇ ಈ ಟೆಂಡ್ರ್ ತೊಗೊಂಡು ತಗೊಂಡಿರ್ತಾರಲ್ಲ ದೊಡ್ಡ ದೊಡ್ಡ ಕೆರೆಗಳು, ಹಾಂ ಸಾಕಿರೋದಲ್ಲ. ಅದೇ ಹೇಳ್ತಾ ಇರೋದು, ಟೆಂಡ್ರು ತೊಗೊಂಡು ಈ ಸಾಕಾಣಿಕೆ ಮಾಡ್ತಾರಲ್ಲ ಆ ಮೀನುಗಳ. ಇದು ಸಾಕಾಣಿಕೆ ಮಾಡಲ್ಲ, ಕಾಟ್ಲೆಗಳು ದೊಡ್ಡ ದೊಡ್ಡ ಮೀನು ಇವು ಅವೇ ಬೆಳಿತಾವೆ. ಇವು ನಾಟಿ ಅದಾಗೆ ಆಗೋದಲ್ಲಿ. ಲಳ್ಳಿ ಎಲ್ಲ ಸಿಗುತ್ತಲ್ವ ಇಲ್ಲಿ? ನಳ್ಳಿ ಯಾವ ಥರದ್ದು ಬೇಕು ಎಲ್ಲ ದಿನ ಇಡ್ತೀರಿ ಇಲ್ಲಿ? ನೋಡು ಯಾರು? ನೋಡ್ತಾ ಇದ್ದೀರಿ ಲಕ್ಷ್ಮಣ ತೀರ್ಥ ಹೊಳೆ, ಹುಣಸೂರಿನ ಲಕ್ಷ್ಮಣ ತೀರ್ಥ ಮೇನ್ ರೋಡ್ ಹೊಳೆ ಇದು. ಹೋಗ್ಲಿ, ಸೈಡಲ್ಲಿದ್ದೀನಿ. ನೋಡ್ತಾ ಇದ್ದೀರಿ, ಮಸಾಲ ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮೀನು ಸಾರಿಗೆ ಮಸಾಲ ರೆಡಿ ಆಗಿದೆ. ಫಿಶ್ ಕೂಡ ಮುಂಚೆನೇ ತೋರಿಸಿದ್ದೀನಿ ನಿಮಗೆ. ಕ್ಲೀನಾಗಿ ತೊಳೆದು ರಾಗಿ ಹಿಟ್ಟು ಹಾಕಿ ಚೆನ್ನಾಗಿ ತೊಳೆದು, ರಾಗಿ ಹಿಟ್ಟು ಮತ್ತು ಸ್ವಲ್ಪ ಸಾಲ್ಟು ಸಹ ಹಾಕಿ ಚೆನ್ನಾಗಿ ತೊಳ್ಕೊಂಡ್ರೆ ಹೊಲಸು ಸ್ಮೆಲ್ ಬರೋದಿಲ್ಲ. ಅದರಿಂದ ಎಲ್ಲ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದು ನೋಡ್ತಾ ಇದ್ದೀರಿ, ಇಲ್ಲಿ ಮಸಾಲ ಕೂಡ ರೆಡಿ ಆಗಿದೆ. ರುಬ್ಕೋಬೇಕು. ಏನೆಲ್ಲ ಮಸಾಲ ಹಾಕಿದ್ದೀನಿ ಅಂತ ಹೇಳಿ ಒಂದು ಸಲ ಬ್ಯಾಕ್ ಕ್ಯಾಮ್ರಾದಲ್ಲಿ ನಿಮಗೆ ತೋರಿಸ್ತೀನಿ. ಜೊತೆಗೆ ಸ್ವಲ್ಪ ಕಬಾಬ್ಗೆ ಕೂಡ ಕಲಸಿಟ್ಟಿದ್ದೀನಿ. ಕಬಾಬು ಸಹ ಕಲಸಿಟ್ಟಿದ್ದೀನಿ. ಇಲ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ. ಮೀನು ಸಾರು ಮಾಡೋದಕ್ಕೆ ಸ್ವಲ್ಪ ತಳ ದಪ್ಪ ಇರುವಂತಹ ಒಂದು ಬೋಸಿ ಥರ ಇರುವಂಥ ಪಾತ್ರೆನೇ ಇಟ್ಕೊಂಡಿದ್ದೀನಿ. ಇಲ್ಲಿ ಹಾಲು ಸಹ ಕಾಯಕ್ಕಿಟ್ಟಿದ್ದೀನಿ. ಹಾಲು ಪಾಯಸ ಸ್ವಲ್ಪ ಸ್ವೀಟ್ ಏನಾದರೂ ಮಾಡಬೇಕಲ್ಲ ಅಂತ ಹೇಳಿ ಹಾಲು ಪಾಯಸಕ್ಕೆ ಹಾಲು ಕಾಯಲಿಕ್ಕೆ ಇಟ್ಟಿದ್ದೀನಿ. ಮಸಾಲ ರುಬ್ಕೊಳ್ಳೋಣ. ಮೀನು ಸಾರಿಗೆ ಏನೆಲ್ಲ ಮಸಾಲ ಹಾಕಿದ್ದೀನಿ ಅಂತ ಹೇಳಿ ನಿಮಗೆ ತೋರಿಸ್ತಾ ನಾನು ಅಡುಗೆನ ಮಾಡ್ಕೊಳ್ತೀನಿ. ಯಾಕೆಂದರೆ ಪೂಜೆಗೂ ಕೂಡ ಲೇಟ್ ಆಗಬಾರ್ದು ಅಂತ ಹೇಳಿ ಬೇಗ ತೋರಿಸೋಣ. ಮೀನು ಸಾರು ಬೇಗ ಆಗುತ್ತೆ. ಮತ್ತು ನಾನು ಇಲ್ಲಿ ವಿನಿಗರು ಮತ್ತು ಸಾಲ್ಟ್ ಕೂಡ ನೆನೆಸಿದ್ದೀನಿ. ಉಪ್ಪು ಖಾರ ಕೂಡ ಚೆನ್ನಾಗಿ ಹಿಡಿಯುತ್ತೆ.
ಅದರಿಂದ ಸ್ವಲ್ಪ ಬೇಗನೆ ಮಾಡ್ಕೊಳ್ಳೋಣ. ಬನ್ನಿ ಬ್ಯಾಕ್ ಕ್ಯಾಮ್ರಾದಿಂದ ಒಂದು ಸಲ ಏನೇ ಮಸಾಲ ಅಂತ ತೋರಿಸ್ತೀನಿ ನಿಮಗೆ. ನೋಡ್ತಾ ಇದ್ದೀರಿ, ಇದು ಮೀನು ಸಾರು ಮಸಾಲ ಏನಂತ ಹೇಳ್ತೀನಿ. ತೆಂಗಿನಕಾಯಿ ಅಂದರೆ ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ, 2 ಹೋಳು ತೊಗೊಂಡಿದ್ದೀನಿ. ಸ್ವಲ್ಪ 1-2 ಸ್ಪೂನು ಹುರ್ಗಡ್ಲೆ, ಬೆಳ್ಳುಳ್ಳಿ 2 ಗೆಡ್ಡೆ ತೊಗೊಂಡಿದ್ದೀನಿ. ಸ್ವಲ್ಪ ಪ್ರಮಾಣದಲ್ಲಿ ಶುಂಠಿ ತೊಗೊಂಡಿದ್ದೀನಿ. ಚಕ್ಕೆ ಲವಂಗ 8 ಲವಂಗ ತೊಗೊಂಡಿದ್ದೀನಿ. 2 ಪೀಸು ಚಕ್ಕೆ ತೊಗೊಂಡಿದ್ದೀನಿ. ಮಟನ್ ಸಾರು ಮಸಾಲ ಅಂತ ಹೇಳಿದ್ರೆ ಮಟನ್ ಸಾರು ಪುಡಿ ಅಂತ ಇರುತ್ತೆ. ಧನಿಯಾ ಮತ್ತು ಚಿಲ್ಲಿ ಪೌಡ್ರು, ಸ್ವಲ್ಪ ಪ್ರಮಾಣದಲ್ಲಿ ನಾನು ಬೇಳೆ ಸಾಂಬಾರು ಪೌಡ್ರು ಸಹ ಹಾಕ್ಕೊಂಡಿದ್ದೀನಿ. ಹುಳಿ ಸಾರು ಪೌಡ್ರ್ ಹಾಕೋದ್ರಿಂದನೂ ಸಹ ಮೀನು ಸಾರು ತುಂಬ ಟೇಸ್ಟ್ ಬರುತ್ತೆ. ಜೀರಿಗೆ, ಮೆಂತ್ಯ, ಸ್ವಲ್ಪ ಸಾಸಿವೆ ಹುರಿದು ಸಹ ಹಾಕೋಬಹುದು. ನಾನು ಬೇಳೆ ಸಾರು ಪುಡಿ 1-2 ಸ್ಪೂನ್ ತೊಗೊಂಡಿರೋದ್ರಿಂದ ಅದೇನು ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ. ಯಾಕೆಂದರೆ ಬೇಳೆ ಸಾಂಬಾರಿಗೆ ನಾವು ಎಲ್ಲ ಧಾನ್ಯಗಳನ್ನ ಹುರಿದು ಪೌಡ್ರ್ ಮಾಡಿಸಿರೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. 2 ಟೊಮೊಟೊ ತೊಗೊಂಡಿದ್ದೀನಿ. 5 ಈರುಳ್ಳಿನ ಕಟ್ ಮಾಡಿ ಕೂಡ ಹಾಕ್ಕೊಂಡಿದ್ದೀನಿ. ಹುಣಸೆಹಣ್ಣು ಹಾಕ್ಕೊಳ್ತೀನಿ. ಹುಣಸೆಹಣ್ಣು ತೊಳೆದು ಹುಣಸೆಹಣ್ಣನ್ನು ಕೂಡ ಹಾಕ್ಕೊಂಡು ರುಬ್ಕೊಳ್ತೀನಿ. ಯಾರೋ ಮೊನ್ನೆ ಚಿಕನ್ ಗ್ರೇವಿ ಮಾಡಿದೆ, ಚಿಕನ್ ಸಾಂಬಾರು ಮಾಡಿದೆ ನೋಡಿ, ಮೊಟ್ಟೆ ಕೋಳಿ ಸಾಂಬಾರು ಅಂತ ಹೇಳಿ. ನೀವು ಹುಳಿ ಬಿಟ್ಟಿಲ್ಲ ಅಂದರೆ ಟೇಸ್ಟ್ ಬರಲ್ಲ ಅಂತ ಯಾರೋ ಕಮೆಂಟ್ ಹಾಕಿದ್ರಿ. ನಾವು ಚಿಕನ್ ಸಾಂಬಾರಾಗಲಿ ಮಟನ್ ಸಾಂಬಾರಾಗಲಿ ಹುಣಸೆ ಹುಳಿನ ಬಳಸೋದಿಲ್ಲ. ಮೀನು ಸಾರಿಗೆ ಹುಳಿ ಬಳಸ್ತೀವಿ. ಮಟನ್ ಚಿಕನ್ ಸಾಂಬಾರಿಗೆ ಹುಣಸೆ ಹುಳಿನ ಯಾವುದೇ ಕಾರಣಕ್ಕೂ ಬಳಸೋದಿಲ್ಲ. ಟೊಮೊಟೊ ಯೂಸ್ ಮಾಡಿರ್ತೀವಿ ಅಷ್ಟೇ. ಬೇಕು ಅಂದರೆ ಲಾಸ್ಟಲ್ಲಿ ನಿಂಬೆ ಹುಳಿನ ಹಾಕ್ಕೊಳ್ತಾರೆ. ನಾವು ಮಟನ್ ಸಾರಿಗೆ ಸೈಡಲ್ಲಿ ನಿಂಬೆಹಣ್ಣು ಕಟ್ ಮಾಡ್ಕೊಂಡಿರ್ತೀವಿ ನೋಡಿ, ಅದನ್ನು ಹಾಕ್ಕೊಳ್ತಾರೆ ಹೊರತು ಹುಣಸೆ ಹಣ್ಣನ್ನು ನಾವು ಮಟನ್ ಚಿಕನ್ಗೆ ಹುಳಿ ಬಿಡೋದಿಲ್ಲ. ಆಯಿತಾ? ಮೀನು ಸಾರಿಗೆ ಹುಳಿ ಕಂಪಲ್ಸರಿ ಬೇಕೇ ಬೇಕು. ಹುಳಿ ಖಾರ ಮುಂದೆಯಾಗಿ ಇಟ್ಕೊಂಡ್ರೆ ಮೀನು ಸಾರಿಗೆ ಸಖತ್ತು ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಆದ್ದರಿಂದ ನಾನೀಗ ಹುಣಸೆಹಣ್ಣು ತೊಳೆದು ರುಬ್ಬೋದಕ್ಕೆ ಹುಣಸೆಹಣ್ಣೆ ಹಾಕ್ಕೊಳ್ತೀನಿ. ಕೆಲವರು ರಸ ಹಾಕ್ಕೊಳ್ತಾರೆ, ನಾನು ರುಬ್ಬೋದಕ್ಕೆ ಕೂಡ ಹಾಕ್ಕೊಳ್ತೀನಿ. ಇಲ್ಲಿ ಕಬಾಬ್ಗೂ ಕೂಡ ಕಲಸಿಟ್ಟಿದ್ದೀನಿ. ಅದೊಂದು ಸ್ವಲ್ಪ ನೆನೆಯಲಿ ಅಂತ ಹೇಳಿ ಕಲಸಿಟ್ಟಿದ್ದೀನಿ. ಬನ್ನಿ ಮೊದಲು ಮಸಾಲನ ರುಬ್ಕೊಳ್ತೀನಿ. ಹುಣಸೆಹಣ್ಣು ಹಾಕ್ಕೊಳ್ತೀನಿ ಫಸ್ಟ್. ನಾನು ಒಂದಿಷ್ಟಪ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಇದೇ ರುಬ್ಕೊಳ್ತೀನಿ. ಕೆಲವರು ರಸ ಹಾಕ್ಕೊಳ್ತಾರೆ, ನಾನು ರುಬ್ಬಿ ಸಣ್ಣಗೆ ರುಬ್ತೀವಲ್ಲ, ಟೇಸ್ಟ್ ಕೂಡ ಇರುತ್ತೆ. ಗಸಗಸೆ ಕೂಡ ಹಾಕಿದ್ದೀನಿ, 2 ಸ್ಪೂನ್ ಗಸಗಸೆ ಕೂಡ ಹಾಕಿದ್ದೀನಿ. ಇದು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇಷ್ಟು ಮಸಾಲಾನ ನೈಸ್ ಪೇಸ್ಟ್ ಅಂದರೆ ಫೈನ್ ಪೇಸ್ಟ್ ಅಂದರೆ ಸಣ್ಣಗೆ ರುಬ್ಕೊಂಡು ಬರ್ತೀನಿ. ಪಾತ್ರೆ ಕೂಡ ಕಾದಿದೆ. ಅಷ್ಟರಲ್ಲಿ ನಾನು ರುಬ್ಬೋದ್ರಲ್ಲಿ ಎಣ್ಣೆ ಕೂಡ ಬಿಸಿಯಾಗಲಿ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೂ ಸಹ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಿ, ನಾನು 1 ಕಪ್ಪು ಎಣ್ಣೆ ತಗೊಂಡಿದ್ದೆ. ಎಣ್ಣೆನ ಹಾಕಿದ್ದೀನಿ. ನಾನು ರುಬ್ಬೋದ್ರಲ್ಲಿ ಎಣ್ಣೆ ಬಿಸಿ ಆಗಲಿ. ನೋಡಿ, ಮಸಾಲ ರುಬ್ಬಿದ್ದೀನಿ. ಅಂದರೆ ಒಂದೇ ಮಸಾಲ ಜಾರ್ ಲೋಡ್ ಆಗುತ್ತೆ ಅಂತೇಳಿ 2 ಭಾಗ ಮಾಡ್ಕೊಂಡು ರುಬ್ಬಿದ್ದೀನಿ. ಫಸ್ಟ್ ಒಂದು ಅರ್ಧ ಭಾಗ ರುಬ್ಕೊಂಡೆ, ಆ ನಂತರ ಇನ್ನು ಅರ್ಧ ಭಾಗ ರುಬ್ಬಿದ್ದೀನಿ. ನೈಸಿಗೆ ರುಬ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕೂಡ ಬಿಸಿ ಆಗಿದೆ. ಇವಾಗ ಎಣ್ಣೆ ಕೂಡ ಹಾಕಿದ್ದೀನಿ, ಬಿಸಿ ಆಗಿದೆ. ಈ ಮಸಾಲಾನ ಅದಕ್ಕೆ ಹಾಕೋಣ. ಎಲ್ಲ ಮಿಕ್ಸ್ ಮಾಡ್ತೀನಿ. ಸ್ವಲ್ಪ ಇರಿ, ಮಿಕ್ಸ್ ಮಾಡಿ. ಇವಾಗ ನಾನೆಲ್ಲ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಈ ಮಸಾಲ ಚೆನ್ನಾಗಿ ಬೇಯಬೇಕು. ಮಸಾಲ ಚೆನ್ನಾಗಿ ಬೆಂದ ಮೇಲೆ ಮೀನನ್ನು ಹಾಕುವಂಥದ್ದು. ಇದು ಚೆನ್ನಾಗಿ ಬೇಯಲಿ. ಈಗ ಹೋಗಿ ಒಂದು ಸ್ವಲ್ಪ ಕೆಲಸ ಐತೆ, ಅದು ಮುಗಿಸ್ಕೊಳ್ತೀನಿ. ಪಾಯಸ ಕೂಡ ಆಗಿದೆ. ರಾಗಿ ಮುದ್ದೆಗೆ ಸ್ವಲ್ಪ ಮುದ್ದೆಗೆ ಇಡ್ತೀನಿ. ಸ್ವಲ್ಪ ಕೆಲಸ ಇದು ಬೇಯೋದ್ರಲ್ಲಿ ಒಂದು ಅರ್ಧ ಕೆಲಸ ಮುಗಿಸ್ಕೋಬೇಕು. ಅಯ್ಯೋ, ಅತ್ತೆಗೆ ಏನು ಕೊಡ್ತೀಯಪ್ಪ? ಅತ್ತೆಗೆ ಏನು ಕೊಡ್ತೀಯ ಹೇಳು? ಏನು ಕೊಡ್ತೀಯ? ಹೆಂಗಂತ ಇದೆಯಾ? ಏನಂತೀಯ ನನ್ನ? ಅತ್ತೆ ಅಂತೀಯ. ಈ ಮಸಾಲ ಬೇಯಲಿ. ಬೆಂದಮೇಲೆ ಮೀನನ್ನು ಹಾಕುವಂಥದ್ದನ್ನು ಮಾಡೋಣ. ಅಷ್ಟೊತ್ತು ಒಂದು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಬಂದು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಇವಾಗ ಮಸಾಲ ಚೆನ್ನಾಗಿ ಬೆಂದಿದೆ.
ಈ ಸಂದರ್ಭದಲ್ಲಿ ನಾನು ಮೀನನ್ನು ಹಾಕಬೇಕು. ಮೀನಿಗೆ ನಾನು ಫಸ್ಟೇ ಉಪ್ಪನ್ನ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ವಿನೆಗರ್ ಜೊತೆ ನೆನೆಯೋಕ್ಕೆ ಇಟ್ಟಿದ್ದೆ. ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು, ಏಕೆಂದರೆ ನಾವು ಎಷ್ಟು ಹಾಕಿರ್ತೀವಿ. ಸ್ವಲ್ಪ ನಾನು ಉಪ್ಪು ಹಾಕಿದ್ದೀನಿ ಆಲ್ರೆಡಿ. ನೋಡಿಕೊಂಡು ನಾನು ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ್ಮೇಲೆ ಒಂದು ಕುದೀಲಿ. ಕುದ್ದ ಮೇಲೆ ಮೀನನ್ನು ಹಾಕ್ತೀನಿ. ಮುದ್ದೆಗಿಡಬೇಕು ಒಂದು ಕಡೆ. ನೋಡಿ, ನಾನಿವಾಗ ಮೀನೆಲ್ಲ ಹಾಕಿದ್ದೀನಿ. ಮೀನು ಹಾಕಿದ್ಮೇಲೆ ನಾವು ಮಸಾಲ ಮೊದಲೇ ಚೆನ್ನಾಗಿ ಬೇಯಿಸ್ಕೊಂಡಿರ್ತೀವಿ. ಮೀನು ಸಾರು ಮಸಾಲ ಯಾವತ್ತೂ ಕೂಡ ಮೀನು ಹಾಕೋಕ್ಕೆ ಮುಂಚೆನೇ ನಾವು ಚೆನ್ನಾಗಿ ಬೆಂದಿರಬೇಕು. ಮೀನು ಹಾಕಿದ್ಮೇಲೆ ಬರೀ ಒಂದೆರಡು ಕುದಿ ಅಷ್ಟೇ, ಜಾಸ್ತಿ ಬೇಯಿಸಬಾರ್ದು. ನಾನಿವಾಗ ಮೀನು ಹಾಕಿದ್ದೀನಿ. ಒಂದೆರಡು ಕುದಿ ಸುತ್ತ ನೀಟಾಗಿ ಕುದಿ ಎತ್ಬಿಡ್ಲಿ. ಚೆನ್ನಾಗಿ ಕುದಿ ಅಂದರೆ ಚೆನ್ನಾಗಿ ಕುದಿಯೋದು ಗೊತ್ತಾಗುತ್ತೆ ನಮಗೆ. ಸೈಡೆಲ್ಲ ಕುದಿ ಎತ್ತ ತಕ್ಷಣ ಆಫ್ ಮಾಡಿ ಒಂದು ಪ್ಲೇಟ್ ಮುಚ್ಚಿಬಿಟ್ರೆ ಒಂದು 20 ನಿಮಿಷ ಹಾಗೆ ಮುಚ್ಚಿದಂಗೆ ಇರಲಿ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮೀನಿಗೆ ಇಟ್ಕೊಳ್ಳುತ್ತೆ. ನೋಡಿ, ಕುದೀತಾ ಇದೆ ಮಧ್ಯ. ಇನ್ನೆಲ್ಲ ಸೈಡಲ್ಲೂ ಕುದಿ ಬರಬೇಕು. ಮೀನು ಹಾಕಿದ್ಮೇಲೆ ಸೌಟಾಡಿ ತಿರುಗಿಸೋದಾಗಲಿ ಮಾಡಬಾರ್ದು. ಚೆನ್ನಾಗಿ ಕುದಿ ಎತ್ತಲಿ. ಮೀನು ಸಾರು ಕೂಡ ಒಳ್ಳೆ ಕಲರ್ಫುಲ್, ಘಮ ಕೂಡ, ಆ ಹುಳಿ ಸ್ಮೆಲ್ಲು, ಮಸಾಲ ಸ್ಮೆಲ್ ಅಂತೂ ಸೂಪರಾಗಿ ಬರ್ತಾಯಿತ್ತು. ನಮ್ಮ ಮನೆಯವರಿಗೆ ಸಿಕ್ಕಾಬಟ್ಟೆ ಫೇವ್ರೇಟು ಮೀನು ಸಾಂಬಾರು. ಕಾಯಿ ಹಾಕ್ದಂಗೂ ಕೂಡ ಮೀನು ಸಾರು ಮಾಡ್ತೀನಿ. ಕೂರ್ಗಿ ಸ್ಟೈಲಲ್ಲೂ ಕೂಡ ಮಾಡಬಹುದು. ಈ ರೀತಿಯೂ ಕೂಡ ಮಾಡೋದ್ರಿಂದ ರಾಗಿ ಮುದ್ದೆಗೆ, ಬಿಸಿ ಅನ್ನಕ್ಕೂ ಕೂಡ ಸೂಪರಾಗಿರುತ್ತೆ ಮೀನು ಸಾರು ಅಂತ ಹೇಳ್ಬೋದು. ಇಲ್ಲಿ ಮುದ್ದೆಗೂ ಕೂಡ ನೀರನ್ನು ಇಟ್ಟಿದ್ದೀನಿ. ಒಂದು 3 ಮುದ್ದೆ ಸಾಕೀಗ, ಯಾರೂ ಇಲ್ಲ. 3 ಮುದ್ದೆ ಮಾಡ್ತಾಯಿದ್ದೀನಿ. ಎಡೆಗೆ 1-2 ಮುದ್ದೆ ಇಡಬೇಕು. ಚೆನ್ನಾಗಿ ಕುದ್ದಿದೆ. ಇವಾಗ ಗ್ಯಾಸನ್ನು ಆಫ್ ಮಾಡೋಣ. ಚೆನ್ನಾಗಿ ಕುದಿಯತ್ತಿದೆ. ಜಾಸ್ತಿ ಬೇಯಿಸಬಾರ್ದು, ಮೀನೆಲ್ಲ ಬೆಂದೋಗ್ಬಿಡುತ್ತೆ ಜಾಸ್ತಿ. ನಾನೀಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ, ಕೊತ್ತಂಬರಿ ಸೊಪ್ಪನ್ನ ಹಾಕಿ ಗ್ಯಾಸನ್ನು ಆಫ್ ಮಾಡ್ತಾಯಿದ್ದೀನಿ. ಈಗ ಗ್ಯಾಸ್ ಆಫ್ ಮಾಡಿ ಒಂದು 10 ನಿಮಿಷ ಇಲ್ಲ 1/4 ಗಂಟೆನಾದರೂ ಸಹ ಈ ಥರ ಒಂದು ಪ್ಲೇಟನ್ನು ಮುಚ್ಚಿಬಿಡೋಣ. ಬಿಸಿಲೇ ಇರಬೇಕು, ಆಮೇಲೆ ಬಡಿಸೋಕ್ಕೆ ತೊಗೋಬಹುದು. ಮೀನು ಸಾರು ರೆಡಿ ಆಯಿತು. ನೋಡಿ, ರೆಡಿ ಆಗಿದೆ. ಆಮೇಲೆ ಮತ್ತೆ ತೋರಿಸ್ತೀನಿ. ಮುದ್ದೆ ಕೂಡ ಬೇಯ್ತಾ ಇದೆ. ಇದನ್ನು ಆಫ್ ಮಾಡಿದ್ದೀನಲ್ಲ, ಇನ್ನು ಕಬಾಬ್ ಒಂದು ಮಾಡಿಬಿಟ್ಟು ಮುದ್ದೆ ತಿರುವಿ ಎಡೆಗಿಟ್ಬಿಟ್ಟು ಪೂಜೆ ಮುಗಿಸ್ತೀನಿ ನಾನು ಇವತ್ತು. ಈಗ ಆದರೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ.
ಅದು ಗಾಡಿ ಏನು ಸರಿ ಏನು ಪ್ರಾಬ್ಲಮ್ ಆಗೈತೆ ಹೋಗಿ ಬಿಟ್ಬಿಟ್ಟು ಬರಲಾ ಹಾಂ ಹಾಂ ಓಡಿಸ್ಬೋದ ಏರಿಲ್ಲ ಅಂತ ಹೋಗಿ ಬಿಟ್ಬಿಟ್ಟು ಬರಲಾ ಕೇಳೋದು ಎಷ್ಟು ಗಂಟೆ ಕೊಡ್ತಾರೆ ಅಂತ ಬಿಡೋಗಿ 1 ಅವರ್ ಆಯ್ತಿದೆ ಅಂದ ಅವನು ಬಿಚ್ಚಬೇಕು ಅಂತ. ಏನು ಮಾಡೋದು ಬಿಚ್ಬಿಟ್ಟು ಮಾಡ್ಕೊಂಡು ಬರೋದು. ನೋಡಿ ಇವಾಗ ಎಲ್ಲ ರೆಡಿ ಆಗಿದೆ, ನೋಡ್ತಾ ಇದ್ದೀರಿ. ಈ ಕಡೆ ಮುದ್ದೆ ರೆಡಿಯಾಗಿದೆ, ಈರುಳ್ಳಿ ಸೌತೆಕಾಯಿ ಹಚ್ಚಿಟ್ಟಿದ್ದೀನಿ, ಮೊಸರನ್ನ ಕಲಸಿಟ್ಟಿದ್ದೀನಿ. ನಮ್ಮ ಏನು ಶ್ರಾದ್ದಕ್ಕೆ ನಾವು ಏನೇ ಅಡುಗೆ ಮಾಡೋದು ಸಹ ಮೊಸರನ್ನ ಮಿಸ್ ಮಾಡೋ ಹಾಗಿಲ್ಲ, ಮೊಸರನ್ನ ಸ್ವಲ್ಪ ಕಲಸಿಡಲೇಬೇಕು. ಸ್ವಲ್ಪ ಸ್ವೀಟು ನಾನ್ ವೆಜ್ ಅಡುಗೆ ಮಾಡಿದರೂ ಸಹ ಏನಾದರೂ ಸಹ ಸಿಹಿನ ಮಾಡಬೇಕಾಗುತ್ತೆ. ನೋಡ್ತಾ ಇದ್ದೀರಿ, ಇಲ್ಲಿ ಪಾಯಸ ಕೂಡ ರೆಡಿ ಆಗಿದೆ. ಸಿಹಿಗೆ ನಾನು ಇವತ್ತು ಹಾಲು ಪಾಯಸನ ಮಾಡಿದ್ದೀನಿ. ಹಾಲು ಪಾಯಸ ಕೂಡ ರೆಡಿ ಆಗಿದೆ. ಬನ್ನಿ, ಇವಾಗೆಲ್ಲ ರೆಡಿ ಆಗಿದೆ. ವೈಟ್ ರೈಸು, ಹಾಗೆ ಚಿಕನ್ ಗೊಜ್ಜು ಮತ್ತು ಮೀನು ಸಾಂಬಾರು. ಕಾಣಿಸ್ತಾ ಇದೆಯಲ್ಲ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಸ್ನೇಹಿತರೆ, ನೋಡ್ತಾ ಇದ್ದೀರಿ, ಲಾಸ್ಟ್ ಅಡುಗೆ ಕಾರ್ಯಕ್ರಮ ಎಲ್ಲ ಮುಗೀತು. ಅಷ್ಟೊತ್ತಿಗೆ ಸಮಯನೂ ಕೂಡ ಆಯಿತು. 1:30 ನಾನು ಪ್ರತಿ ತಿಂಗಳು ಬರುವ ಶ್ರಾದ್ದ ಅಂದರೆ ತಿಂಗಳ ತಿಥಿಯ ಕಾರ್ಯಕ್ರಮದಲ್ಲಿ ಮಧ್ಯಾಹ್ನ 1:30 ಅಷ್ಟರಲ್ಲಿ ನಾನು ಎಡೆ ಇಡುವಂಥದ್ದನ್ನು ರೂಢಿ ಮಾಡ್ಕೊಂಡಿದ್ದೀನಿ. ಈ ಸಲ ನನ್ನ ದೊಡ್ಡ ಮಗ ಊರಲ್ಲಿ ಅಂದರೆ ಮನೆಯಲ್ಲಿರಲಿಲ್ಲ, ಕೆಲಸದ ನಿಮಿತ್ತ ಹೊರಗಡೆ ಹೋಗಿದ್ದ. ಈ ಕಾರ್ಯಕ್ರಮನ ಅಂದರೆ ನಮ್ಮ ಮನೆಯವರು ಅಂದರೆ ಅವರ ಒಂದು ಯಮಪುರಿ ಪ್ರಯಾಣ, ಗರುಡ ಪುರಾಣದ ಪ್ರಕಾರ ಸ್ವರ್ಗದ ಹಾದಿನೂ ಇರಬಹುದು, ನರಕದ ಹಾದಿನೂ ಇರಬಹುದು. ಅವರವರ ಕರ್ಮಾನುಸಾರವಾಗಿ ಪ್ರಯಾಣ ಮುಂದುವರೆದಿರುತ್ತೆ. 10ನೇ ತಿಂಗಳಾಗಿರೋದ್ರಿಂದ ತಿಥಿ ಏನು ಅವರ ಓದಂತಹ ಆ ಗಳಿಗೆಯ ತಿಥಿ ಇರುತ್ತಲ್ಲ, ಅದರ ಪ್ರಕಾರ ನನಗೆ ಗುರ್ತಾಕೊಟ್ಟಿದ್ದಾರೆ. ಅದರ ಪ್ರಕಾರ ನಾನು ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀನಿ. ಮುಖ್ಯವಾಗಿ ಗಂಡು ಮಕ್ಕಳು ಮಾಡುವಂಥದ್ದು, 1 ತಿಂಗಳಿಗೊಮ್ಮೆ ಅವರ ನಕ್ಷತ್ರದಂದು ಅವರಿಗೆ ಆಹಾರನ ಕೊಡುವಂಥದ್ದು, ನೀರಿನ ಸಮರ್ಪಣೆ ಮಾಡುವಂಥದ್ದು, ದಾನಾದಿ ಕಾರ್ಯಕ್ರಮಗಳನ್ನ ಮಾಡೋದ್ರಿಂದ ಅವರಿಗೆ ಒಂದು ಶಕ್ತಿ ಸಿಗುತ್ತೆ. ಅವರ ಮಕ್ಕಳು ಅವರದ್ದೇ ಆದ ಮಕ್ಕಳು ಮಾಡಬೇಕಿದ್ದು. ಗಂಡು ಮಕ್ಕಳಿಗೆ ತುಂಬ ಪ್ರಾಮುಖ್ಯತೆ ಇರೋದರಿಂದ ಗಂಡು ಮಕ್ಕಳು ಮಾಡುವಂತಹ ಕಾರ್ಯಕ್ರಮ, ತಿಂಗಳ ಕಾರ್ಯ, ವರ್ಷದ ಶ್ರಾದ್ದದವರಿಗಾಗಲಿ ಪ್ರತಿ ವರ್ಷ ಬರುವಂತಹ ತಿಥಿ ಏನು ನಾವು ಹಿರಿಕರಿಗೆ ಅನ್ನ ಸಂತರ್ಪಣೆ ಮಾಡ್ತೀವಿ ನೋಡಿ, ಇನ್ನು ಮುಂದುವರೆದ ಭಾಗನ ಗಂಡು ಮಕ್ಕಳು ನಿಯಮ ನಿಷ್ಠೆಯಿಂದ ಮುಂದುವರೆಸೋದ್ರಿಂದ ನಮಗೆ ಪಿತೃಗಳ ಅನುಗ್ರಹ ಹೆಚ್ಚಿಗೆ ಸಿಕ್ಕಿ ನಮ್ಮೆಲ್ಲ ಕೆಲಸದಲ್ಲೂ ಸಹ ಯಶಸ್ಸು ಸಿಗುತ್ತೆ. ಈ ಪ್ರಯಾಣ 10ನೇ ತಿಂಗಳ ಪ್ರಯಾಣ ಅವ್ರು ಹೋಗಬೇಕಾದ್ರೆ ತಿಂಗಳಿಗೊಮ್ಮೆ ಒಂದು ಸ್ಟಾಪ್ ಅಂತ ಸಿಗುತ್ತೆ. ಈಗ ಅವರಿಗೆ ಇವತ್ತು ಅವರ ಪ್ರಾಣ ಹೋದಂಥ ಗಳಿಗೆಯ ನಕ್ಷತ್ರದ ಪ್ರಕಾರ ಯಮದೂತರು ಕರ್ಕೊಂಡು ಹೋಗಬೇಕಾದ್ರೆ ಅವ್ರಿಗೆ 1 ತಿಂಗಳು ತಿಂಗಳಲ್ಲಿ ಈ ದಿನ ವಿಶ್ರಾಂತಿ ಸಿಕ್ಕಾಗ ಅವ್ರಿಗೆ ಹಸಿವಿರುತ್ತೆ. ಆಗ ಯಮದೂತರು ಕೇಳ್ತಾರಂತೆ, ನಿನ್ನವರು ನಿನಗೆ ಕೊಡಬೇಕು, ನಿನ್ನ ಮಗನ್ನ ಕೇಳು ಊಟನ ಅಂತ ಕೇಳ್ತಾರಂತೆ. ಅವ್ರ ಹಸಿವು ತುಂಬ ಬಾಯಾರಿಕೆ ಆಗಿರುತ್ತೆ. ಆದ್ದರಿಂದ ನಿಯಮವಾಗಿ ನಾವು ನಮ್ಮ ಮನೆಯ ಪದ್ಧತಿ ಪ್ರಕಾರ ಈ ಕಾರ್ಯಕ್ರಮ ಮಾಡೋದ್ರಿಂದ ಅವ್ರಿಗೆ ತೃಪ್ತಿ ಸಿಗುತ್ತೆ. ಅವ್ರಿಗೆ ಅನ್ನ ಸಂತರ್ಪಣೆ ಅಂದರೆ ಅವ್ರಿಗೆ ಹೊಟ್ಟೆ ತುಂಬಷ್ಟು ನಾವು ನಮ್ಮ ಕೈಲಾದಂಥದ್ದನ್ನು ಮಾಡಿದಾಗ ಇಡೀ ತಿಂಗಳು ಅವರು ಪ್ರಯಾಣ ಶಾಂತವಾಗಿರಲಿ, ಸುಖಕರವಾಗಿರಲಿ ಅಂತ ನಾವೆಲ್ಲರೂ ಕೂಡ ಕೇಳ್ಕೊಳ್ಳುವಂಥದ್ದು. ನನ್ನ ಚಿಕ್ಕ ಮಗ ಕಾರ್ಯಕ್ರಮ ಮಾಡ್ದ. ಮುಂದಿನ ಲಾಗಲ್ಲಿ ಸಿಗ್ತೀನಿ. ನಮಸ್ಕಾರ.